ನಮಸ್ಕಾರ. ಮುಖ್ಯಾಂಶಗಳು. ಶ್ರಮಯೋಗಿ ಮಾನ್ಧನ್ ಯೋಜನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಇಂದು ಅಧಿಕೃತ ಚಾಲನೆ. ಮೈಸೂರಿನಲ್ಲಿ ಯೋಜನೆ ಯಶಸ್ವಿ ಅನುಷ್ಠಾನ. ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಅವರ ಲ್ಯಾಟಿನ್ ಅಮೆರಿಕಾದ ಪರಗ್ವೆ ಮತ್ತು ಕೋಸ್ಟಾರಿಕಾ ಪ್ರವಾಸ ಆರಂಭ. ಜಮ್ಮು ಕಾಶ್ಮೀರದ ತ್ರಾಲ್ನಲ್ಲಿ ಗುಂಡಿನ ಚಕಮಕಿ, ಸೇನೆಯಿಂದ 2 ಭಯೋತ್ಪಾದಕರ ಹತ್ಯೆ. ಭಾರತ ಆಸ್ಟ್ರೇಲಿಯಾ ಏಕದಿನ ಕ್ರಿಕೆಟ್ ಸರಣಿ, ನಾಗ್ಪುರದಲ್ಲಿಂದು 2ನೇ ಪಂದ್ಯ. ವಾರ್ತೆಗಳ ವಿವರ. 2 ದಿನಗಳ ಗುಜರಾತ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಇಂದು ವಸ್ತ್ರಲ್ನಲ್ಲಿ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಪಿಂಚಣಿ ನೀಡುವ ಅತ್ಯಂತ ಮಹತ್ವದ ಸಾಮಾಜಿಕ ಭದ್ರತಾ ಕಾರ್ಯಕ್ರಮ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಗೆ ಅಧಿಕೃತವಾಗಿ ಚಾಲನೆ ನೀಡಲಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಆಯ್ದ ಫಲಾನುಭವಿಗಳಿಗೆ ಪಿಎಂಎಸ್ವೈಎಂ ಪಿಂಚಣಿ ಕಾರ್ಡ್ಗಳನ್ನು ವಿತರಿಸಲಿದ್ದಾರೆ. ಕೇಂದ್ರ ಕಾರ್ಮಿಕ ಸಚಿವಾಲಯ ಈಗಾಗಲೇ ಈ ಯೋಜನೆಗೆ ಅಸಂಘಟಿತ ವಲಯದ ಕಾರ್ಮಿಕರ ನೋಂದಣಿ ಕಾರ್ಯವನ್ನು ಆರಂಭಿಸಿದೆ. 2019-20ನೇ ಸಾಲಿನ ಮಧ್ಯಂತರ ಬಜೆಟ್ನಲ್ಲಿ ಪಿಎಂಎಸ್ವೈಎಂ ಮಹತ್ವದ ಯೋಜನೆಯನ್ನು ಘೋಷಿಸಲಾಗಿತ್ತು. ಇದರಡಿ ಮಾಸಿಕ 15,000ಕ್ಕಿಂತಲೂ ಕಡಿಮೆ ಆದಾಯವಿರುವ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಪಿಂಚಣಿ ನೀಡುವ ಉದ್ದೇಶವಿದೆ. ಯೋಜನೆಯಡಿ 60 ವರ್ಷ ಪೂರೈಸಿದ ₹1,000 ಪಿಂಚಣಿ ನೀಡಲಾಗುವುದು. ಕಾರ್ಮಿಕರ ವಯಸ್ಸಿಗೆ ಅನುಗುಣವಾಗಿ ಅವರು ಪಾವತಿಸುವ ವಂತಿಕೆಗೆ ಸಮನಾದ ಹಣವನ್ನು ಕೇಂದ್ರ ಸರ್ಕಾರ ಭರಿಸಲಿದೆ. ದೇಶದ ಅತ್ಯಂತ ಮಹತ್ವದ ಸಾಮಾಜಿಕ ಭದ್ರತಾ ಕಾರ್ಯಕ್ರಮವೆಂದು ಹೇಳಲಾಗುತ್ತಿರುವ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯಲ್ಲಿ ಮುಂದಿನ 5 ವರ್ಷಗಳಲ್ಲಿ ಕನಿಷ್ಠ 10 ಕೋಟಿ ಕಾರ್ಮಿಕರಿಗೆ ಪಿಂಚಣಿ ನೀಡುವ ಗುರಿ ಹೊಂದಲಾಗಿದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಕಲ್ಪಿಸುವ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯನ್ನು ಮೈಸೂರಿನಲ್ಲಿ ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತರಲಾಗುತ್ತಿದೆ. ಅಸಂಘಟಿತ ಕಾರ್ಮಿಕರು ಹೆಚ್ಚಿರುವ ಪ್ರದೇಶಗಳಲ್ಲಿ ವಿಶೇಷ ಶಿಬಿರಗಳನ್ನು ಆಯೋಜಿಸಿ ಕೂಲಿ ಹಾಗೂ ಇನ್ನಿತರ ಕಾರ್ಮಿಕರಿಗೆ ಪಿಂಚಣಿ ಹಾಗೂ ₹5 ಲಕ್ಷವರೆಗೆ ಆರೋಗ್ಯ ಸೇವೆ ಒದಗಿಸುವ ಪಿಎಂಎಸ್ವೈಎಂ ಕಾರ್ಡ್ಗಳನ್ನು ವಿತರಿಸಲಾಗುತ್ತಿದೆ. 18 ರಿಂದ 40 ವರ್ಷದೊಳಗಿನ ಎಲ್ಲ ಕೂಲಿ ಕಾರ್ಮಿಕರು ಇದರ ಲಾಭ ಪಡೆಯಬಹುದಾಗಿದೆ. ಇದರಿಂದ ಪ್ರತಿಯೊಬ್ಬರು ಶಿಬಿರದ ಮುಖ್ಯಸ್ಥೆ ಆರ್ ಯಶೋಧ ಅಸಂಘಟಿತ ಕಾರ್ಮಿಕರು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆಯ ಜೆರಾಕ್ಸ್ ಪ್ರತಿಯನ್ನು ತಂದರೆ ಸ್ಥಳದಲ್ಲೇ ಪಿಎಂಎಸ್ವೈಎಂ ಕಾರ್ಡ್ ವಿತರಿಸಲಾಗುವುದು ಎಂದು ತಿಳಿಸಿದರು. ತುಂಬಾನೇ ಕೆಳಮಟ್ಟ ಇರುವಂತಹ ವಲಯಗಳಿಗೆಲ್ಲ ಎಲ್ಲಾ ಜನಗಳಿಗೂ ಈಗ ಹೊರಗಡೆ ಹೇಳ್ಬೇಕಂತಂದ್ರೆ ಎಷ್ಟು ಮಂದಿ ಗೊತ್ತಾಗುತ್ತೆ ಅಷ್ಟು ಮಂದಿ ಕವರ್ ಮಾಡ್ಕೊಳ್ತಾರೆ. ಆದ್ರೆ ಈ ರೀತಿ ಬಡತನ ರೇಖೆಗಿಂತ ಕೆಳಗಡೆ ಇರುವಂತಹ ಏರಿಯಾಗಳಿಗೆಲ್ಲ ನಾವೇ ಇಂಡಿವಿಜುವಲ್ ಹೋಗಿ ಕ್ಯಾಂಪ್ ಮಾಡ್ತಾ ಇದೀವಿ. ಈಗ ಆಲ್ರೆಡಿ ತುಂಬಾ ಕಡೆ ಗ್ರಾಮ ಪಂಚಾಯತಿಗಳಲ್ಲಿ ಹೋಗಿ ಕ್ಯಾಂಪ್ ಮಾಡಿದೀವಿ. ಇದರಿಂದ ಇಲ್ಲಾಂದ್ರೆ ಒಂದು 10,000ರಿಂದ 12,000 ಜನ ಬೆನಿಫಿಷಿಯರಿಗಳಾಗಿದ್ದಾರೆ. ಈ ಸ್ಕೀಮ್ ಸ್ಥಳೀಯ ಸೋಮಣ್ಣ, ಕೇಂದ್ರದ ಈ ಯೋಜನೆಯಿಂದ ಬಡ ಕಾರ್ಮಿಕರಿಗೆ ಸಾಕಷ್ಟು ಅನುಕೂಲವಾಗಿದ್ದು ಆರೋಗ್ಯ ವೃದ್ಧಿಸಿಕೊಳ್ಳಲು ಇದು ಪೂರಕವಾಗಿದೆ ಎಂದರು. ಆದ್ಮೇಲೆ 3,000 ಏನೋ ಪಿಂಚಣಿ ಬರ್ತದೆ ಅಂತ ಆಯ್ತು. ಅದರಿಂದ ಇದು ನಮ್ಮ ಬಡವರು ಜನಕ್ಕೆಲ್ಲ ಒಂದು ಸ್ವಲ್ಪ ಅನುಕೂಲ ಆಯಿತು. ಕೇಂದ್ರ ಸರ್ಕಾರ ಮಾಡಿದ್ದು ಅನುಕೂಲ ಆಯಿತು. ನಮಗೆ ಈ ಸ್ಕೀಮ್ ಸ್ಥಳೀಯ ನಿವಾಸಿ ರಂಜಿತಾ ಪ್ರತಿ ತಿಂಗಳು ₹100 ವಂತಿಗೆ ತುಂಬಿದರೆ 60 ವರ್ಷಗಳ ಬಳಿಕ ಪಿಂಚಣಿ ಲಭಿಸುವಂತೆ ಮಾಡಿದ್ದಾರೆ. ಇದೊಂದು ಉತ್ತಮ ಯೋಜನೆಯಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. 40 ವರ್ಷ ಇರೋರು ದಯವಿಟ್ಟು ಈ ಸ್ಕೀಮ್ ನ ಮಾಡಿಸ್ಕೋಬೇಕಂತ ನಾನು ಎಲ್ಲರಿಗೂ ಕೇಳ್ಕೊತೀನಿ. ನಾವು ಕೇಂದ್ರ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ವಿವರಿಸಿದರು. ಅಂತ ನಡೆಸ್ತಾ ಇದ್ದೀವಿ. ಹಲವಾರು ಆಲ್ರೆಡಿ ಫಲಾನುಭವಿಗಳು PMSYM ಕಾರ್ಡ್ನ ತಗೊಂಡಿದ್ದಾರೆ. ಇನ್ನೂ ಮತ್ತಷ್ಟು ಮುಂದಿನ ದಿನಗಳಲ್ಲಿ ನಾವು ಜಿಲ್ಲೆಯಾದ್ಯಂತ ಎಲ್ರಿಗೂ ಬಡವರಿಗೆ ತಲುಪಿಸೋ ಯೋಚನೆ ಮಾಡ್ತಾ ಇದ್ದೀವಿ. ಇವಾಗ ಕ್ಯಾಂಪ್ ನಡೆಸಿದ್ದೀವಿ. ಇದೇ ಥರ ಇನ್ನೂ ಹಲವಾರು ಕ್ಯಾಂಪ್ ನಡೆಸ್ತೀವಿ. ಮತ್ತು ಪ್ರತಿಯೊಬ್ಬರಿಗೂ ಕಾರ್ಡ್ನ ಮನೆಗೆ ತಲುಪಿಸ್ತಾ ಇದ್ದೀವಿ. ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು 8 ದಿನಗಳ ಲ್ಯಾಟಿನ್ ಅಮೆರಿಕಾದ ಪರಗ್ವೆ ಮತ್ತು ಕೋಸ್ಟಾರಿಕಾ ಪ್ರವಾಸ ಕೈಗೊಂಡಿದ್ದಾರೆ. ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧ ವೃದ್ಧಿ ಅವರ ಭೇಟಿಯ ಉದ್ದೇಶವಾಗಿದೆ. ಎಂ ವೆಂಕಯ್ಯ ನಾಯ್ಡು ಅವರು ಪರಗ್ವೆ ತಲುಪಿದ್ದು ಅಲ್ಲಿನ ಅಧ್ಯಕ್ಷ ಮಾರಿಯಾವೋ ಅಬ್ಡೋ ಬೆಂತೀಸ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ನಂತರ ಅವರು ವ್ಯಾಪಾರ ಸಮುದಾಯದೊಂದಿಗೆ ಸಮಾಲೋಚಿಸುವರು. ಕೋಸ್ಟಾರಿಕಾಗೆ ಭೇಟಿ ನೀಡಲಿರುವ ಉಪರಾಷ್ಟ್ರಪತಿ ಅಲ್ಲಿನ ಅಧ್ಯಕ್ಷರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸುವರು. ಕೇಂದ್ರ ಚುನಾವಣಾ ಆಯುಕ್ತ ಸುನಿಲ್ ಅರೋರಾ ನೇತೃತ್ವದ ತಂಡ ಜಮ್ಮು ಕಾಶ್ಮೀರದಲ್ಲಿ ಲೋಕಸಭಾ ಚುನಾವಣೆಗಳ ಸಿದ್ಧತೆ ಕುರಿತು ಪರಿಶೀಲನಾ ಕಾರ್ಯ ಕೈಗೊಂಡಿದೆ. ತಂಡ ನಿನ್ನೆ ಜಮ್ಮುವಿಗೆ ಆಗಮಿಸಿ ರಾಜಕೀಯ ಪಕ್ಷಗಳು, ನಾಗರಿಕರು ಹಾಗೂ
ಪೊಲೀಸರೊಂದಿಗೆ ಸರಣಿ ಸಭೆ ನಡೆಸಿತು. ತಂಡ ಇಂದು ಮುಖ್ಯ ಕಾರ್ಯದರ್ಶಿ ಬಿವಿಆರ್ ಸುಬ್ರಹ್ಮಣ್ಯಂ ಮತ್ತು ಡಿಜಿಪಿ ದಿಲ್ಬಾಗ್ ಸಿಂಗ್ ಅವರೊಂದಿಗೆ ಹಾಗೂ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಿ ನಂತರ ಮಾಧ್ಯಮಗಳೊಂದಿಗೆ ವಿವರಗಳನ್ನು ಹಂಚಿಕೊಳ್ಳಲಿದೆ. ಕೋಲಾರ ಜಿಲ್ಲೆಯ ಕಮ್ಮಸಂದ್ರ ಕೋಟಿಲಿಂಗೇಶ್ವರ ದೇವಾಲಯದಲ್ಲಿ ಶಿವರಾತ್ರಿ ಹಬ್ಬವನ್ನು ನಿನ್ನೆ ವಿಶೇಷ ರೀತಿಯಲ್ಲಿ ಆಚರಿಸಲಾಯಿತು. ಜಿಲ್ಲಾ ಸ್ವೀಪ್ ಸಮಿತಿ ದೇವಾಲಯಕ್ಕೆ ಆಗಮಿಸಿದ ಭಕ್ತರಿಗೆ ಇವಿಎಂ ಮತ್ತು ವಿವಿಪ್ಯಾಟ್ ಮತಯಂತ್ರಗಳ ಪ್ರಾತ್ಯಕ್ಷಿಕೆ ಮೂಲಕ ಮತದಾನದ ಬಗ್ಗೆ ಅರಿವು ಮೂಡಿಸಿತು. ಅನೇಕ ಮಂದಿ ಪ್ರಾಯೋಗಿಕ ಮತದಾನ ಮಾಡಿ ಮತದಾನದ ಅನುಭವ ಪಡೆದರು. ಜಿಲ್ಲಾ ಸ್ವೀಪ್ ಸಮಿತಿ ಕಾರ್ಯದರ್ಶಿ ಸೌಮ್ಯ, ಮುಂಬರುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾರರಲ್ಲಿ ಮತದಾನ ಜಾಗೃತಿ ಮತ್ತು ಕಡ್ಡಾಯ ಮತದಾನದ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. ಈ ನಿಟ್ಟಿನಲ್ಲಿ ವಿದ್ಯುನ್ಮಾನ ಮತಯಂತ್ರಗಳ ಬಗ್ಗೆ ಪ್ರಾತ್ಯಕ್ಷಿಕೆ ಏರ್ಪಡಿಸಲಾಗಿದೆ ಎಂದು ವಿವರಿಸಿದರು. ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ನೆಕ್ಸ್ಟ್ ಬರ್ತಕ್ಕಂತಹ ಲೋಕಸಭಾ ಚುನಾವಣೆಯ ಬಗ್ಗೆ 18 ವರ್ಷ ತುಂಬಿರ್ತಕ್ಕಂತಹ ಎಲ್ಲ ಹೆಣ್ಮಕ್ಳು ಮತ್ತು ಯುವಕ ಯುವತಿಯರು ಎನ್ರೋಲ್ ಮಾಡ್ಕೊಳ್ಳುವ ಬಗ್ಗೆ ಮತ್ತು ಕಡ್ಡಾಯವಾಗಿ ಮತದಾನ ಮಾಡುವ ಬಗ್ಗೆ ಮತ್ತು ಇವಿಎಂ ಮತ್ತು ವಿವಿಪ್ಯಾಟನ್ನು ಇಲ್ಲೇ ಇಟ್ಟು ಅವ್ರಿಗೆಲ್ಲರಿಗೂ ಡೆಮೋ ಕೊಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ಶಿವರಾತ್ರಿ ಇರೋದ್ರಿಂದ ಇಲ್ಲಿ ಹೆಚ್ಚಿನ ಜನ ಸೇರಿದ್ದಾರೆ. ಅವರೆಲ್ಲರಿಗೂ ನಾವು ಇವಿಎಂ ಮತ್ತು ವಿವಿಪ್ಯಾಟ್ ಕುರಿತು ಅವೇರ್ನೆಸ್ಸು ಮತ್ತು ಕಡ್ಡಾಯವಾಗಿ ಬಗ್ಗೆ ಹಾಗೂ ನೈತಿಕವಾಗಿ ಮತದಾನ ಮಾಡುವ ಬಗ್ಗೆ ಜಾಗೃತಿನ ಮೂಡಿಸ್ತಾ ಇದ್ದೀವಿ. ಮೊದಲ ಬಾರಿ ಮತ ಚಲಾವಣೆಗೆ ಅರ್ಹತೆ ಹೊಂದಿರುವ ಚೇತನ್ ಕುಮಾರ್ ವಿವಿಪ್ಯಾಟ್ ಮತಯಂತ್ರದ ಬಗ್ಗೆ ಅರಿವು ಮೂಡಿದ್ದು ಮುಂಬರುವ ಚುನಾವಣೆಯಲ್ಲಿ ಮತದಾನ ಮಾಡಲು ಅನುಕೂಲವಾಯಿತು ಎಂದರು. ನೆಕ್ಸ್ಟ್ ಯಾವ್ದು ಎಲೆಕ್ಷನ್ ಬರುತ್ತೋ ಅದರಲ್ಲಿ ಒಳ್ಳೆ ವ್ಯಕ್ತಿಗೆ ನಾನು ಓಟ್ ಹಾಕಿ ನಾನು ಕೋಟಿಲಿಂಗೇಶ್ವರ. ಮಾಲೂರಿನ ಪ್ರಶಾಂತ್ ಪ್ರಾತ್ಯಕ್ಷಿಕೆ ನೋಡಿದ ಬಳಿಕ ಇವಿಎಂ ಮತ್ತು ವಿವಿಪ್ಯಾಟ್ ಬಗ್ಗೆ ವಿಶ್ವಾಸ ಮೂಡಿದೆ ಎಂದರು. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ. ನನಗೆ ಅದರಿಂದ ತುಂಬ ಸಂತೋಷ ಆಯ್ತು. ಇಲ್ಲಿ ಎಲ್ರಿಗೂ ನಂಬಿಕೆ ಬರಬೇಕಿಲ್ಲಿ ಓಟ್ ಹಾಕೋ ಚೆನ್ನಾಗಿದೆ ಎಲ್ಲ ಮಿಷಿನ್ ಎಲ್ಲನೂ ಎಲ್ಲರೂ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಎಂಟಗಾನಹಳ್ಳಿ ಸಮೀಪ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಐರಾವತ ಬಸ್ ಮತ್ತು ಕಾರಿನ ನಡುವೆ ಡಿಕ್ಕಿ ಸಂಭವಿಸಿ ಕಾರಿನಲ್ಲಿದ್ದ 5 ಸ್ಥಳದಲ್ಲೇ ಮೃತಪಟ್ಟಿರುವ ಘಟನೆ ನಿನ್ನೆ ತಡರಾತ್ರಿ ನಡೆದಿದೆ. ಮೃತಪಟ್ಟವರೆಲ್ಲರೂ ಬೆಂಗಳೂರಿನ ಪಂತ್ರಪಾಳ್ಯದವರು ಎನ್ನಲಾಗಿದೆ. ಹಾಸನ ಕಡೆಯಿಂದ ಬೆಂಗಳೂರು ಕಡೆ ಬರುತ್ತಿದ್ದ ಕಾರು ಏಕಾಏಕಿ ರಸ್ತೆ ವಿಭಜಕವನ್ನು ದಾಟಿ ಐರಾವತ ಬಸ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಈ ಅವಘಡ ಸಂಭವಿಸಿದೆ. ಅದೃಷ್ಟವಶಾತ್ ಬಸ್ನಲ್ಲಿದ್ದ 30ಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನೆ ಸಂಬಂಧ ಬೆಂಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಸ್ ನಿರ್ವಾಹಕ ಕೇಶವ್ ಹಾಸನ ಕಡೆಯಿಂದ ಬರುತ್ತಿದ್ದ ಕಾರು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ವಿಭಜಕಕ್ಕೆ ಡಿಕ್ಕಿ ಹೊಡೆದು ಬಳಿಕ ಬಸ್ಗೂ ಗುದ್ದಿತು. ಚಾಲಕನ ಸಮಯ ಪ್ರಜ್ಞೆಯಿಂದಾಗಿ ದೊಡ್ಡ ಅನಾಹುತ ತಪ್ಪಿದಂತಾಯಿತು ಎಂದರು. ಅಡ್ಮಿಟ್ ಆಗುವಂತ ದೊಡ್ಡ ಇಷ್ಟವರಿಗೆ ಇಲ್ಲ, ಎಲ್ಲ ಕಳಿಸಿ ಚಾಲಕರಿಗೆ ಸ್ವಲ್ಪ ಏಟಾಗಿದೆ. ಅವರ ಕಾಲಿಗೂ ಸ್ವಲ್ಪ ಎದೆಗೆ ಸ್ವಲ್ಪ ಸೊಂಟಕ್ಕೆ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಚಿಕ್ಕಬೆಣಕಲ್ನಿಂದ ಗಂಗಾವತಿ ನಗರದವರೆಗೆ ನಿರ್ಮಾಣವಾಗಿರುವ ಮುನಿರಾಬಾದ್ ಮೆಹಬೂಬ್ ನಗರದ ಮಾರ್ಗದಲ್ಲಿ ನೂತನ ರೈಲು ಸಂಚಾರಕ್ಕೆ ಸಂಸದ ಸಂಗಣ್ಣ ಕರಡಿ ನಿನ್ನೆ ಹಸಿರು ನಿಶಾನೆ ತೋರಿದರು. ಬಳಿಕ ಅವರು ಹಿಂದುಳಿದ ಕೊಪ್ಪಳ ಜಿಲ್ಲೆಯ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನು ಪ್ರಕಟಿಸಿದ್ದು ಇದಕ್ಕಾಗಿ ಈಗಾಗಲೇ 250 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಹಲವು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ನೀಡಲಾಗಿದೆ. ಕೇಂದ್ರದ ಅಮೃತನಗರ ಭಾರತ್ ಮಾಲಾ ಯೋಜನೆಗಳು ಈ ಭಾಗದ ಜನರನ್ನು ಪ್ರಗತಿಯತ್ತ ಕೊಂಡೊಯ್ಯಲಿವೆ ಎಂದರು. ಇನ್ನು ಶಬರಿ ಆಶ್ರಮ ರಾಮನಿಗೋಸ್ಕರ ತಪಸ್ಸನ್ನ ಮಾಡಿರ್ತಕ್ಕಂಥ ಶಬರಿ ಲಿದ್ಲು ಅನ್ನೋದನ್ನು ಕೂಡ ನಾವು ನೆನಪು ಮಾಡ್ಕೋಬೇಕಾಯ್ತು. ಹೀಗೆ ಇಲ್ಲ ಹೇಮಗುಡ್ಡ, ಅದೇನು ಬಂಗಾರದ ಗುಡ್ಡ ಅಂತಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅದು ನಮ್ಮ ರಾಜಕೀಯ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ನಾಯಕ HG ಶ್ರೀರಾಮುಲು ಅವರ ಒಂದು ಇವತ್ತ ಮನೆ ದೇವತೆ ದುರ್ಗಾದೇವಿಯನ್ನು ಕೂಡ ಇವತ್ತು ನಾವೆಲ್ಲ ಕಾಣ್ತಾ ಇದ್ದೇವೆ. ಏನಿವತ್ತು ಈ ಭಾಗದಲ್ಲಿ ಆಗ್ತಕ್ಕಂಥ ರೈಲು ಮಾರ್ಗಗಳು ಇವತ್ತ ಮೊದಲು ಸುಮಾರು 250 ಕೋಟಿ ಕೊಟ್ಟಿದ್ರು. ಮತ್ತೆ ಈಗ 250 ಕೋಟಿಯನ್ನು ಆ ಒಂದು ಏನಿವತ್ತು ಆ ಯೋಜನೆಗೆ ಕೊಟ್ಟಿದ್ದಾರೆ. ಇಲ್ಲಿ ಈ ಯೋಜನೆ ಕೂಡ ಮುಂದಿನ 1 ವರ್ಷದಲ್ಲಿ ಸಿಂಧನೂರುವರೆಗೆ ನಾವು ಟ್ರೈನ್ ಅನ್ನು ಬಿಡ್ತಕ್ಕಂಥದ್ದು ಆಗ್ತದೆ ಅನ್ನೋ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಶಾಸಕ ಪರಣ್ಣ ಮುನವಳ್ಳಿ ಗಂಗಾವತಿಯಲ್ಲಿ ರೈಲು ಸಂಚರಿಸುವ ಮೂಲಕ
ಹಲವು ವರ್ಷಗಳ ಕನಸು ಈಡೇರಿದ್ದು ಸಂತಸ ತಂದಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಮಂಡ್ಯ ಜಿಲ್ಲಾಡಳಿತದ ವತಿಯಿಂದ ಆಯೋಜಿಸಲಾಗಿರುವ ಪಾಂಡವಪುರ ತಾಲೂಕಿನ ಬೇಬಿ ಬೆಟ್ಟದ 9 ದಿನಗಳ ಜಾತ್ರಾ ಮಹೋತ್ಸವ ನಿನ್ನೆ ಆರಂಭಗೊಂಡಿದೆ. ಬೇಬಿ ಬೆಟ್ಟದ ಈ ಜಾತ್ರೆಯಲ್ಲಿ ಸುತ್ತಮುತ್ತ ತಾಲೂಕಿನ ಹಲವು ತಳಿಯ ನಾಟಿ ಹಾಗೂ ಹಳ್ಳಿಕಾರ ರಾಸುಗಳೊಂದಿಗೆ ರೈತರು ಪಾಲ್ಗೊಂಡಿದ್ದಾರೆ. ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿರುವ ಎಲ್ಲರಿಗೂ ಜಿಲ್ಲಾಡಳಿತದ ವತಿಯಿಂದ ಅಗತ್ಯ ಮೂಲ ಸೌಲಭ್ಯ ಕಲ್ಪಿಸಲಾಗಿದೆ. ಸಣ್ಣ ನೀರಾವರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸಿಎಚ್ ಪುಟ್ಟರಾಜು ಹಳೆ ಮೈಸೂರು ಪ್ರಾಂತ್ಯದಿಂದ ನೂರಾರು ಜಾನುವಾರುಗಳು ಆಗಮಿಸಿದ್ದು ಅಗತ್ಯ ಮೂಲಭೂತ ಸೌಕರ್ಯ ಕಲ್ಪಿಸಲಾಗಿದೆ. ವಿವಿಧ ಇಲಾಖೆಗಳಿಂದ ವಸ್ತು ಪ್ರದರ್ಶನ ಮತ್ತು ರೈತರಿಗೆ ಅಗತ್ಯ ಮಾಹಿತಿ ನೀಡಲಾಗುತ್ತಿದೆ. ಜಾತ್ರೆ ಅಂಗವಾಗಿ ವಾಲಿಬಾಲ್ ಸ್ಪರ್ಧೆ ಹಾಗೂ ಸರಳ ವಿವಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ರೀತಿಯಲ್ಲಿ ಬಂದಂತ ರೈತರಿಗೆ ಎಲ್ಲ ಇಲಾಖೆಯಿಂದ ಮಾಹಿತಿ ಕೊಡ್ತಕ್ಕಂಥ ಒಂದು ವಸ್ತು ಪ್ರದರ್ಶನ ಕಾರ್ಯಕ್ರಮ ಈಗ ತಾನೇ ಇನಾಗ್ರೇಷನ್ ಆಗಿದೆ. ಪ್ರತಿನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. 4 ದಿನಗಳ ಕಾಲ 2 ದಿನ ಫೆಡ್ಲೈಟ್ ವಾಲಿಬಾಲ್ ಕಬಡ್ಡಿ 4 ದಿನ ನಡೆಯುತ್ತೆ. 10ನೇ ತಾರೀಕು ತಿರುಪತಿಯ ತಿಮ್ಮಪ್ಪನೇ ಇಲ್ಲೇ ಕರೆಸಿ ಕಲ್ಯಾಣೋತ್ಸವ ಮಾಡುವಂಥ ಒಂದು ವಿಶೇಷವಾದಂಥ ಕಾರ್ಯಕ್ರಮದ ಜೊತೆಯಲ್ಲೇ ಒಂದು ಸರಳ ಮಹೋತ್ಸವ ಪ್ರತಿ ವರ್ಷದಂತೆ ನಡೆಯುತ್ತೆ. 11ನೇ ತಾರೀಕು ರಥೋತ್ಸವ ನಡೆಯುತ್ತೆ. ಅವತ್ತೇ ಉತ್ತಮವಾದಂಥ ರಾಸುಗಳಿಗೆ ಬಹುಮಾನ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇರುತ್ತೆ. 12ನೇ ತಾರೀಕು ತೆಪ್ಪೋತ್ಸವ ನಡೆಯುತ್ತೆ. ಇಂಥ ವಿಶೇಷವಾದಂಥ ರೀತಿಯಲ್ಲಿ ಜಾತ್ರೆ ನಡೆಯಲಿಕ್ಕೆ ಇವತ್ತು ವ್ಯವಸ್ಥೆ ಮಾಡಿದೆ. ಮುದುಗೆರೆ ಗ್ರಾಮದ ರೈತ ವೆಂಕಟೇಶ್ ಬೇಬಿ ಬೆಟ್ಟದ ಜಾತ್ರೆಯನ್ನು ಕಳೆದ 10 ವರ್ಷಗಳಿಂದೀಚೆಗೆ ಅದ್ದೂರಿಯಾಗಿ ಆಚರಿಸಲಾಗುತ್ತಿದ್ದು ಸಹಸ್ರಾರು ಸಂಖ್ಯೆಯಲ್ಲಿ ರಾಸುಗಳು ಆಗಮಿಸುತ್ತಿವೆ ಎಂದರು. 6 ಲಕ್ಷದವರೆಗೂ ಒಳ್ಳೆದನ ಪ್ರೈಸು ಚಿನ್ನ ಇಟ್ಟಿದ್ದಾರೆ. ಯಾವ ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸು, ಥರ್ಡ್ ಪ್ರೈಸು ಅಂತ 4 ಪ್ರೈಸ್ ಇಟ್ಟಿದ್ದಾರೆ. ಆ ಪ್ರೈಸ್ ಮುಖಾಂತರ ಯಾವ ಒಳ್ಳೆದನ ಬರ್ತವೆ ಅವಕ್ಕೆ ಪ್ರೈಸ್ ಕೊಡ್ತಾರೆ. ಹಿರಿಯರಳ್ಳಿಯ ಲವ ಬೇಬಿ ಬೆಟ್ಟ ರಾಸುಗಳ ದೊಡ್ಡ ಜಾತ್ರೆಯಾಗಿ ಮಾರ್ಪಟ್ಟಿದೆ. ಜೊತೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದರು. ದನಗಳು ಬೆಲೆ ಬಾಳುವ ದನಗಳು ಬರ್ತವೆ. ಮತ್ತೆ ಇವತ್ತಿಂದ ಹಿಡಿದು ಇದು ಇನ್ನು 12ನೇ ತಾರೀಕು ಗಂಟ ಸತತ 8 ದಿನವಾಗಿ ಎಲ್ಲ. ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ತ್ರಾಲ್ನಲ್ಲಿ ಇಂದು ಬೆಳಗ್ಗೆ ಸೇನೆ ಮತ್ತು ಭಯೋತ್ಪಾದಕರ ನಡುವೆ ಗುಂಡಿನ ಚಕಮಕಿ ನಡೆದಿದೆ. ಖಚಿತ ಮಾಹಿತಿ ಆಧರಿಸಿ ಸೇನೆ ಭಯೋತ್ಪಾದಕರು ಅಡಗಿದ್ದಾರೆ ಎನ್ನುವ ಪ್ರದೇಶವನ್ನು ಸುತ್ತುವರಿದು ದಾಳಿ ನಡೆಸಿತು. ಅದಕ್ಕೆ ಪ್ರತಿಯಾಗಿ ಉಗ್ರರು ದಾಳಿ ನಡೆಸಿದ್ದರಿಂದ ಕಾರ್ಯಾಚರಣೆ ಆರಂಭಿಸಲಾಯಿತು. ಈ ಕಾರ್ಯಾಚರಣೆಯಲ್ಲಿ ಭಾರತೀಯ ಸೇನೆ 2 ಭಯೋತ್ಪಾದಕರನ್ನು ಹತ್ಯೆಗೈದಿದೆ. ಇನ್ನೂ ಕಾರ್ಯಾಚರಣೆ ಮುಂದುವರೆದಿದೆ ಎಂದು ವರದಿಯಾಗಿದೆ. ಇಡೀ ಪ್ರದೇಶದಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಮೊಬೈಲ್ ಹಾಗೂ ಇಂಟರ್ನೆಟ್ ಸಂಪರ್ಕವನ್ನು ಸ್ಥಗಿತಗೊಳಿಸಲಾಗಿದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಶಾಲಾ ಮಕ್ಕಳಿಗಾಗಿ ಯುವ ವಿಜ್ಞಾನಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದರಡಿ ಇಸ್ರೋದ ವಿಜ್ಞಾನಿಗಳು ಮಕ್ಕಳಿಗೆ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ತಿಳಿಸಿಕೊಡಲಿದ್ದಾರೆ. ಪ್ರತಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ತಲಾ 3 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಬೇಸಿಗೆ ರಜೆ ಅವಧಿಯಲ್ಲಿ 2 ವಾರಗಳ ಕಾಲ ತರಬೇತಿ ನೀಡಲಾಗುವುದು. ಮಕ್ಕಳ ಆಯ್ಕೆ ಮಾನದಂಡ ಕುರಿತು ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಸುತ್ತೋಲೆಯನ್ನು ಕಳುಹಿಸಲಾಗಿದೆ. ಆಯ್ಕೆ ಪ್ರಕ್ರಿಯೆಯಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ವಿಶೇಷ ಆದ್ಯತೆ ನೀಡಲಾಗುತ್ತಿದೆ. ಈ ತಿಂಗಳಾಂತ್ಯದೊಳಗೆ ರಾಜ್ಯಗಳಿಂದ ಆಯ್ಕೆಗೊಂಡ 9ನೇ ತರಗತಿಯ ವಿದ್ಯಾರ್ಥಿಗಳ ಹೆಸರುಗಳುಳ್ಳ ಪಟ್ಟಿಯನ್ನು ನಿರೀಕ್ಷಿಸಬಹುದಾಗಿದೆ. ಮುಂಬೈ ಷೇರುಪೇಟೆಯ ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ 50 ಅಂಕಗಳ ಇಳಿಕೆ ನಂತರ 36,013ರಲ್ಲಿತ್ತು. ರಾಷ್ಟ್ರೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 14 ಅಂಕಗಳ ಇಳಿಕೆ ಕಂಡು 10,848ರಲ್ಲಿತ್ತು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಾಲರ್ ಎದುರು ರೂಪಾಯಿ ಮೌಲ್ಯ 11 ಪೈಸೆ ಏರಿಕೆ ಕಂಡು 70.81ರಲ್ಲಿತ್ತು. ಭಾರತ ಆಸ್ಟ್ರೇಲಿಯಾ ನಡುವೆ 5 ಪಂದ್ಯಗಳ ಏಕದಿನ ಕ್ರಿಕೆಟ್ ಸರಣಿಯ 2ನೇ ಪಂದ್ಯ ನಾಗ್ಪುರದ ವಿದರ್ಭ ಕ್ರೀಡಾಂಗಣದಲ್ಲಿಂದು ನಡೆಯಲಿದೆ. ಪಂದ್ಯ ಮಧ್ಯಾಹ್ನ 1:30ಕ್ಕೆ ಆರಂಭವಾಗಲಿದೆ. ಕಳೆದ ಶನಿವಾರ ಹೈದರಾಬಾದ್ನಲ್ಲಿ ನಡೆದ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತ ಪ್ರವಾಸಿ ತಂಡದ ವಿರುದ್ಧ 6 ವಿಕೆಟ್ಗಳಿಂದ ಜಯ ದಾಖಲಿಸಿ 1-0 ಮುನ್ನಡೆ ಸಾಧಿಸಿದೆ. ಇಂದಿನ ಪಂದ್ಯವನ್ನು ಗೆಲ್ಲುವ ಮೂಲಕ ಭಾರತ ಸರಣಿಯಲ್ಲಿ ಮೇಲುಗೈ ಸಾಧಿಸುವ ತವಕದಲ್ಲಿದೆ. ಬರುವ ಮೇ 30ರಂದು ಆರಂಭವಾಗಲಿರುವ ವಿಶ್ವಕಪ್ ಕ್ರಿಕೆಟ್ ಟೂರ್ನಿಗೆ ಮುನ್ನ ಭಾರತಕ್ಕೆ ಇದು ಕೊನೆಯ ಸರಣಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರಮಯೋಗಿ ಮಾನ್ ಧನ್ ಯೋಜನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಇಂದು ಅಧಿಕೃತ ಚಾಲನೆ. ಮೈಸೂರಿನಲ್ಲಿ ಯೋಜನೆ ಯಶಸ್ವಿ ಅನುಷ್ಠಾನ. ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಅವರ ಲ್ಯಾಟಿನ್ ಅಮೆರಿಕಾದ ಪರಗ್ವೆ ಮತ್ತು ಕೋಸ್ಟಾರಿಕಾ ಪ್ರವಾಸ ಆರಂಭ. ಜಮ್ಮು ಕಾಶ್ಮೀರದ ತ್ರಾಲ್ನಲ್ಲಿ ಗುಂಡಿನ ಚಕಮಕಿ.
ಸೇನೆಯಿಂದ 2 ಭಯೋತ್ಪಾದಕರ ಹತ್ಯೆ. ಭಾರತ ಆಸ್ಟ್ರೇಲಿಯಾ ಏಕದಿನ ಕ್ರಿಕೆಟ್ ಸರಣಿ ನಾಗ್ಪುರದಲ್ಲಿಂದು 2ನೇ ಪಂದ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.